ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಒಂದು ಕಾಲದಲ್ಲಿ ಒಂದು ವಿಚಿತ್ರವಾದ ಕರಾಳ ಕಾನೂನು ಜಾರಿಯಲ್ಲಿತ್ತು. ಯಾವುದೋ ಒಂದು ಪ್ರಭಾವಿ ಮಂಡಳಿ ಬಂದು ನಿಮ್ಮ ಸ್ವಂತ ಜಾಗದ ಮೇಲೆ ಅಥವಾ ಸರ್ಕಾರಿ ಆಸ್ತಿಯ ಮೇಲೆ ಇದು ನನ್ನ ಆಸ್ತಿ ಅಂತ ಬೋರ್ಡ್ ಹಾಕಿದ್ರೆ ಸಾಕು, ಮರುಕ್ಷಣವೇ ಆ ಇಡೀ ಜಾಗ ಕಂಪ್ಲೀಟ್ ಆಗಿ ಅವರ ಪಾಲಾಗ್ತಾ ಇತ್ತು. ಕೋರ್ಟ್, ಪೊಲೀಸರು ಮತ್ತು ಕಾನೂನು ಕೂಡ ಅವರಿಗೆ ತಲೆಬಾಗಬೇಕಾಗಿತ್ತು. ಹೌದು, ನಾವು ಮಾತನಾಡ್ತಾ ಇರೋದು ಭಾರತದಲ್ಲಿ ರಕ್ಷಣಾ ಇಲಾಖೆ ಮತ್ತು ರೈಲ್ವೆ ಇಲಾಖೆಯ ನಂತರ ಅತಿ ಹೆಚ್ಚು ಭೂಮಿಯನ್ನ ಹೊಂದಿರುವಂತಹ ವಕ್ಫ್ ಬೋರ್ಡ್ ಬಗ್ಗೆ. ಇಷ್ಟು ವರ್ಷಗಳ ಕಾಲ ಈ ವಕ್ಫ್ ಬೋರ್ಡ್ ನವರು ಹೇಳಿದ್ದೇ ಕಾನೂನಾಗಿತ್ತು. ಆದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಕರಾಳ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಧೂಳಿಪಟವಾಗಿದೆ. ಹೌದು, ಉತ್ತರ ಪ್ರದೇಶದ ಖಡಕ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇದೀಗ ಇಡೀ ದೇಶವೇ ದಂಗಾಗುವಂತಹ ಒಂದು ಭಾರಿ ದೊಡ್ಡ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಉತ್ತರ ಪ್ರದೇಶದಾದ್ಯಂತ ಕೇವಲ ಒಂದಲ್ಲ ಎರಡಲ್ಲ ಬರೋಬ್ಬರಿ 31,000 ವಕ್ಫ್ ಆಸ್ತಿಗಳ ನೋಂದಣಿಯನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಿ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಅಷ್ಟಕ್ಕೂ ದಶಕಗಳಿಂದ ವಕ್ಫ್ ಬೋರ್ಡ್ ನ ಹಿಡಿತದಲ್ಲಿದ್ದ ಸಾವಿರಾರು ಎಕರೆ ಜಾಗವನ್ನ ಯೋಗಿ ಸರ್ಕಾರ ಕೇವಲ ಒಂದೇ ಒಂದು ಆದೇಶದಲ್ಲಿ ಹಿಂಪಡೆದ ಆ ಭಾರಿ ದೊಡ್ಡ ಮಾಸ್ಟರ್ ಪ್ಲಾನ್ ಆದ್ರೂ ಎಂಥದ್ದು. 1989ರ ಕಾಂಗ್ರೆಸ್ ಸರ್ಕಾರ ಈ ಕರಾಳ ಆದೇಶವನ್ನ ಯೋಗಿ ಆದಿತ್ಯನಾಥ್ ಅವರು ಕಸದ ಬುಟ್ಟಿಗೆ ಎಸೆದಿದ್ದು ಹೇಗೆ, ಬಂಜರು ಭೂಮಿ, ಸ್ಮಶಾನ ಮತ್ತು ರೈತರ ಜಮೀನುಗಳನ್ನ ಅಕ್ರಮವಾಗಿ ಕಬಳಿಸಿದಂತಹ ವಕ್ಫ್ ಬೋರ್ಡ್ ನ ಅಸಲಿ ಬಣ್ಣ ಬಯಲಾಗಿದ್ದು ಹೇಗೆ, ಕೇಂದ್ರದಲ್ಲಿ ಅಮಿತ್ ಶಾ ಅವರು ತರ್ತಾ ಇರುವ ವಕ್ಫ್ ತಿದ್ದುಪಡಿ ಮಸೂದೆಗೆ ಯೋಗಿ ಅವರ ಆ ಬಿಗ್ ಆಪರೇಷನ್ ಹೇಗೆ ಆನೆಬಲ ತರ್ತಾ ಇದೆ. ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಲ್ಯಾಂಡ್ ಮಾಫಿಯಾದ ನಿದ್ದೆಗೆಡಿಸಿರುವ ಈ ಮೆಗಾ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಸಂಪತ್ತಿನ ರಕ್ಷಣೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ 31,000 ವಕ್ಫ್ ಆಸ್ತಿಯನ್ನ ಯೋಗಿ ಆದಿತ್ಯನಾಥ್ ಮರಳಿ ವಾಪಸ್ ಪಡೆದಿದ್ದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇಡೀ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಜೊತೆಗೆ ಇಡೀ ದೇಶಾದ್ಯಂತ ವಕ್ಫ್ ಬೋರ್ಡ್ಗೆ ಸೇರಿರುವಂತಹ ಹಿಂದೂಗಳ ಆಸ್ತಿಯನ್ನ ಮತ್ತೆ ಮರಳಿ ಹಿಂದೂಗಳಿಗೆ ಮರುಕಳಿಸಬೇಕು ಅಂತ ನಿಮ್ಗನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಕ್ಫ್ ತಿದ್ದುಪಡಿ ಮಸೂದೆಗೆ ನಿಮ್ಮ ಬೆಂಬಲ ಇದ್ರೆ ಐ ಸಪೋರ್ಟ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಆಪರೇಷನ್ ನ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ವಕ್ಫ್ ಬೋರ್ಡ್ ನ ಕರಾಳ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾರತದಲ್ಲಿ 1995ರಲ್ಲಿ ತರಲಾದಂತಹ ವಕ್ಫ್ ಕಾಯ್ದೆ ಈ ಬೋರ್ಡ್ಗೆ ಸಾಕ್ಷಾತ್ ದೇವರಂತಹ ಶಕ್ತಿಯನ್ನು ಕೊಟ್ಟಿತ್ತು. ಭಾರತದಲ್ಲಿ ರಕ್ಷಣಾ ಇಲಾಖೆ, ರೈಲ್ವೆ ಇಲಾಖೆಯ ನಂತರ ಅತಿ ಹೆಚ್ಚು ಅಂದ್ರೆ ಬರೋಬ್ಬರಿ 8 ಲಕ್ಷ ಎಕರೆಗಿಂತಲೂ ಕೂಡ ಹೆಚ್ಚು ಭೂಮಿ ಇರುವುದು ಈ ವಕ್ಫ್ ಬೋರ್ಡ್ ನ ಬಳಿ. ಇವರು ಯಾವುದೇ ಆಸ್ತಿಯನ್ನ ನೋಡಿ ಇದು ನಮ್ಮ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿದ್ರೆ ಅದರ ವಿರುದ್ಧ ನೀವು ಸಾಮಾನ್ಯ ಸಿವಿಲ್ ಕೋರ್ಟ್ಗೆ ಹೋಗುವಂತಿರ್ಲಿಲ್ಲ, ಬದಲಾಗಿ ವಕ್ಫ್ ಟ್ರಿಬ್ಯುನಲ್ ನಲ್ಲಿ ನ್ಯಾಯವನ್ನ ಕೇಳಬೇಕಾಗಿತ್ತು. ಇಂತಹ ಕರಾಳ ಕಾನೂನನ್ನ ಬಳಸಿಕೊಂಡು ಅದೆಷ್ಟು ಸರ್ಕಾರಿ ಜಾಗವನ್ನ ಮತ್ತು ರೈತರ ಜಮೀನುಗಳನ್ನ ದಶಕಗಳಿಂದ ಕಬಳಿಸಲಾಗಿತ್ತು. ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 31,000 ಆಸ್ತಿಗಳು ವಕ್ಫ್ ಪಾಲಾಗಲು ಅಸಲಿ ಕಾರಣವಾಗಿದ್ದು 1989ರ ಏಪ್ರಿಲ್ 7ನೇ ತಾರೀಕು ಅಂದಿನ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದಂತಹ ಒಂದು ಭಾರಿ ದೊಡ್ಡ ಕರಾಳ ಸರ್ಕಾರಿ ಆದೇಶ. ಆ ಆದೇಶದ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಬಂಜರು ಭೂಮಿ, ಖಾಲಿ ಸರ್ಕಾರಿ ಜಾಗಗಳಿದ್ದಾವೋ ಆ ಜಾಗವನ್ನ ವಕ್ಫ್ ಆಸ್ತಿ ಅಂತ ನೋಂದಣಿ ಮಾಡಲು ಕಂದಾಯ ಇಲಾಖೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮತ್ತು ಒಂದು ನಿರ್ದಿಷ್ಟ ಸಮುದಾಯವನ್ನ ಓಲೈಸಲು ಅಂದಿನ ಸರ್ಕಾರ ಇಡೀ ರಾಜ್ಯದ ಆಸ್ತಿಯನ್ನ ವಕ್ಫ್ ಬೋರ್ಡ್ಗೆ ದಾರಿ ಎರೆದುಕೊಟ್ಟಿತ್ತು. ಅಂದಿನಿಂದ ಈ 31,000 ಆಸ್ತಿಗಳ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ವಕ್ಫ್ ಆಸ್ತಿಗಳಾಗಿ ಬದಲಾಗಿ ಹೋಗಿದ್ವು. ಯಾವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು ಆಗ ಈ ಲ್ಯಾಂಡ್ ಮಾಫಿಯಾಗಳ ಕೌಂಟ್ ಡೌನ್ ಶುರುವಾಯಿತು. ಸರ್ಕಾರಿ ಆಸ್ತಿಗಳನ್ನ ಮತ್ತು ರೈತರ ಜಮೀನುಗಳನ್ನ ಹೇಗೆ ಕಬಳಿಸಲಾಗಿದೆ ಎನ್ನುವುದರ ಬಗ್ಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಡೀ ರಾಜ್ಯಾದ್ಯಂತ ಒಂದು ಭಾರಿ ದೊಡ್ಡ ಮೆಗಾ ಸರ್ವೆಯನ್ನ ಮಾಡಲು ಕಂದಾಯ ಇಲಾಖೆಗೆ ಖಡಕ್ ಆದೇಶವನ್ನ ಕೊಡ್ತಾರೆ. ಅಧಿಕಾರಿಗಳು ಮೂಲೆ ಮೂಲೆಗಳಿಗೆ ಹೋಗಿ ಹಳೆಯ ಕಂದಾಯ ದಾಖಲೆಗಳನ್ನ ಪರಿಶೀಲನೆ ಮಾಡಲು ಶುರು ಮಾಡ್ತಾರೆ. ಆಗ ಬಯಲಾದ ಸತ್ಯ ಕಂಡು ಸ್ವತಃ ಯೋಗಿ ಸರ್ಕಾರವೇ ಬೆಚ್ಚಿ ಬಿದ್ದಿತ್ತು. ಸಾವಿರಾರು ಎಕರೆ ಬಂಜರು ಭೂಮಿ, ಸರ್ಕಾರಿ ಸ್ಮಶಾನಗಳು, ಉದ್ಯಾನವನಗಳು ಮತ್ತು ಕೆರೆಗಳನ್ನ ಅಕ್ರಮವಾಗಿ ವಕ್ಫ್ ಆಸ್ತಿ ಅಂತ ರಿಜಿಸ್ಟರ್ ಮಾಡಿರುವುದು ಬಟಾ ಬಯಲಾಗಿದೆ. ಸರ್ವೆಯ ರಿಪೋರ್ಟ್ ಟೇಬಲ್ ಮೇಲೆ ಬಂದ ತಕ್ಷಣವೇ ಯೋಗಿ ಆದಿತ್ಯನಾಥ್ ಅವರು ಸುಮ್ಮನೆ ಕೂರೋದಿಲ್ಲ. ಕೇವಲ ಒಂದೇ ಒಂದು ಸಹಿ ಮಾಡುವ ಮೂಲಕ ಭಾರಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತಾರೆ. 1989ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದ್ದಂತಹ ಆ ಕರಾಳ ಆದೇಶವನ್ನ ಯೋಗಿ ಸರ್ಕಾರ ಕಂಪ್ಲೀಟ್ ಆಗಿ ರದ್ದು ಮಾಡಿದೆ. ಒಂದ್ ವೇಳೆ ಬಂಜರು ಭೂಮಿ ಅಥವಾ ಸರ್ಕಾರಿ ಜಾಗದಲ್ಲಿ ವಕ್ಫ್ ಬೋರ್ಡ್ ಹೆಸರಿಗೆ ವರ್ಗಾವಣೆ ಮಾಡಿದರೆ ಅದನ್ನ ತಕ್ಷಣವೇ ರದ್ದುಪಡಿಸಿ ಮತ್ತೆ ಅದನ್ನ ಸರ್ಕಾರದ ಆಸ್ತಿಯಾಗಿ ಕಂದಾಯ ಇಲಾಖೆಯಲ್ಲಿ ಸೇರಿಸಬೇಕು ಅಂತ ಖಡಕ್ ಆದೇಶ ಪಾಸ್ ಮಾಡಲಾಗಿದೆ. ಇದು ಅಕ್ಷರಶಃ ವಕ್ಫ್ ಬೋರ್ಡ್ ನ ಅಹಂಕಾರಕ್ಕೆ ಬಿದ್ದ ಭಾರಿ ದೊಡ್ಡ ಪೆಟ್ಟಾಗಿದೆ.
ಯೋಗಿ ಸರ್ಕಾರದ ಈ ಐತಿಹಾಸಿಕ ಆದೇಶದಿಂದ ಬರೋಬ್ಬರಿ 31,000 ಅಕ್ರಮ ವಕ್ಫ್ ಆಸ್ತಿಗಳು ಈಗ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ಬಂದಿವೆ. ಯಾವ ಲ್ಯಾಂಡ್ ಮಾಫಿಯಾದವರು ವಕ್ಫ್ ಬೋರ್ಡ್ ನ ಹೆಸರನ್ನ ಮುಂದಿಟ್ಕೊಂಡು ಕೋಟಿ ಕೋಟಿ ರೂಪಾಯಿಗಳ ಸರ್ಕಾರಿ ಜಾಗ ಅದರ ಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿದ್ದಾರೋ ಅವರೆಲ್ಲ ಈಗ ಅಕ್ಷರಶಃ ನರಕ ದರ್ಶನವಾಗ್ತಾ ಇದೆ. ಈ ಆಸ್ತಿಗಳನ್ನ ಕೇವಲ ರದ್ದು ಮಾಡುವುದು ಮಾತ್ರವಲ್ಲ, ಯಾರ್ಯಾರು ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಈಗ ಸರ್ಕಾರಿ ನೋಟಿಸ್ಗಳು ಹೋಗ್ತಾ ಇವೆ. ಇದು ಕೇವಲ ಕಾಗದದ ಮೇಲಿನ ಆದೇಶವಲ್ಲ, ಗ್ರೌಂಡ್ ಲೆವೆಲ್ ನಲ್ಲಿ ನಡೀತಾ ಇರುವಂತಹ ಭಾರಿ ದೊಡ್ಡ ಮೆಗಾ ಕ್ಲೀನ್ ಅಪ್ ಆಪರೇಷನ್ ಆಗಿದೆ. ಈ ಕಾರ್ಯಾಚರಣೆಯನ್ನ ಅತ್ಯಂತ ವೇಗವಾಗಿ ಮತ್ತು ಪಾರದರ್ಶಕವಾಗಿ ಮುಗಿಸಲು ಯೋಗಿ ಆದಿತ್ಯನಾಥ್ ಅವರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಪವರ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಡಿಸಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. 1 ತಿಂಗಳೊಳಗಾಗಿ ಎಲ್ಲ ಕಂದಾಯ ದಾಖಲೆಗಳಲ್ಲಿ ಅಂದ್ರೆ ಪಹಣಿಗಳಲ್ಲಿ ವಕ್ಫ್ ಬೋರ್ಡ್ ಹೆಸರನ್ನ ತೆಗೆದು ಉತ್ತರ ಪ್ರದೇಶ ಸರ್ಕಾರ ಅಂತ ತಿದ್ದುಪಡಿ ಮಾಡಬೇಕು ಅಂತ ಆದೇಶಿಸಲಾಗಿದೆ. ಒಂದ್ ವೇಳೆ ಯಾವ ಅಧಿಕಾರಿಯಾದ್ರೂ ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಅಥವಾ ಲಂಚ ಪಡೆದು ವಕ್ಫ್ ಬೋರ್ಡ್ಗೆ ಸಪೋರ್ಟ್ ಮಾಡಿದ್ರೆ ಅಂತಹ ಅಧಿಕಾರಿಯನ್ನ ಡೈರೆಕ್ಟ್ ಆಗಿ ಸಸ್ಪೆಂಡ್ ಮಾಡುವ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಡಲಾಗಿದೆ. ಯೋಗಿ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಕೇವಲ ರಾಜಕೀಯ ನಿರ್ಧಾರವಲ್ಲ, ಬದಲಾಗಿ ಇದೊಂದು ಪಕ್ಕಾ ಕಾನೂನಾತ್ಮಕ ನಿರ್ಧಾರ. ವಕ್ಫ್ ಕಾಯ್ದೆಯ ನಿಯಮಗಳ ಪ್ರಕಾರ ಬಂಜರು ಭೂಮಿ ಅಥವಾ ಸರ್ಕಾರಿ ಜಾಗಗಳನ್ನ ಕೇವಲ ಒಂದು ಸರ್ಕಾರ ಆದೇಶದ ಮೇರೆಗೆ ವಕ್ಫ್ ಆಸ್ತಿಯನ್ನಾಗಿ ಪರಿವರ್ತಿಸಲು ಬರುವುದಿಲ್ಲ ಎನ್ನುವಂತಹ ಸುಪ್ರೀಂ ಕೋರ್ಟ್ ನ ಹಳೆಯ ತೀರ್ಪುಗಳನ್ನ ಮುಂದಿಟ್ಟುಕೊಂಡು ಈ ಆಪರೇಷನ್ ಮಾಡಲಾಗಿದೆ. ಯಾವುದೇ ವ್ಯಕ್ತಿ ಆದೇಶದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರೂ ಕೂಡ ಸರ್ಕಾರದ ಪರವಾಗಿ ನಿಲ್ಲಲು ಬಲಿಷ್ಠವಾದ ಕಾನೂನು ತಂಡಗಳು ಯೋಗಿ ಸರ್ಕಾರ ರೆಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಆಸ್ತಿಗಳು ಇಂದಿಗೂ ಕೂಡ ವಕ್ಫ್ ಬೋರ್ಡ್ ನ ಕೈಗೆ ಸಿಗದಂತೆ ಕಂಪ್ಲೀಟ್ ಆಗಿ ಉಕ್ಕಿನ ಬೀಗವನ್ನ ಜಡಿಯಲಾಗಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಾಡ್ತಾ ಇರುವಂತಹ ಕ್ಲೀನ್ ಅಪ್ ಆಪರೇಷನ್ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತರ್ತಾ ಇರುವಂತಹ ವಕ್ಫ್ ತಿದ್ದುಪಡಿ ಮಸೂದೆಗೆ ಭಾರಿ ದೊಡ್ಡ ಆನೆಬಲವನ್ನ ತಂದುಕೊಟ್ಟಿದೆ. ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ವಕ್ಫ್ ಬೋರ್ಡ್ ನ ಕರಾಳ ಶಕ್ತಿಯನ್ನ ಮೊಟಕುಗೊಳಿಸಲು ಹೊಸ ಕಾನೂನು ತರ್ತಾ ಇರುವುದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಈ ಕಾನೂನಿಗೆ ವಿರೋಧ ಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಆದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಕೇವಲ ಒಂದೇ ಒಂದು ರಾಜ್ಯದಲ್ಲಿ 31,000 ಆಸ್ತಿಗಳು ಅಕ್ರಮವಾಗಿ ಕಬಳಿಸಿರುವಂತಹ ಪಕ್ಕಾ ದಾಖಲೆಗಳು ಸಿಕ್ಕಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಸಂಸತ್ತಿನಲ್ಲಿ ವಾದ ಮಾಡಲು ಭಾರಿ ದೊಡ್ಡ ಸಾಕ್ಷಿ ಸಿಕ್ಕಂತಾಗಿದೆ. ನೋಡಿ, ವಕ್ಫ್ ಬೋರ್ಡ್ಗಳು ಹೇಗೆ ಬಡವರ ಮತ್ತು ಸರ್ಕಾರದ ಆಸ್ತಿಯನ್ನ ನುಂಗಿವೆ ಅಂತ ಇಡೀ ದೇಶದ ಮುಂದೆ ತೋರಿಸಲು ಈ ರಿಪೋರ್ಟ್ ಅಸ್ತ್ರವಾಗಿ ಕೆಲಸ ಮಾಡುತ್ತೆ. ಈ 31,000 ಆಸ್ತಿಗಳಲ್ಲಿ ಇಷ್ಟು ವರ್ಷ ಬಂಡವಾಳಶಾಹಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಕೋಟಿ ಕೋಟಿ ರೂಪಾಯಿಗಳ ಆದಾಯವನ್ನ ಕೊಳ್ಳೆ ಹೊಡೆದಿದ್ದಾರೆ. ಬಂಜರು ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ನೋಂದಣಿ ಮಾಡಿ ನಂತರ ಅದನ್ನ ಪ್ರಭಾವಿಗಳಿಗೆ ಲೀಸ್ಗೆ ಕೊಟ್ಟು ಅಲ್ಲಿಂದ ಬರುವಂತಹ ಬಾಡಿಗೆ ಹಣವನ್ನ ವಕ್ಫ್ ಮಂಡಳಿಯ ಕೆಲವು ನಾಯಕರು ತಮ್ಮ ಜೇಬಿಗೆ ಇಳಿಸಿಕೊಳ್ತಾ ಇದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿಗಳನ್ನ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಈಗ ಕೇವಲ ಆಸ್ತಿಗಳನ್ನ ಮಾತ್ರ ವಶಪಡಿಸಿಕೊಳ್ತಾ ಇಲ್ಲ, ಬದಲಾಗಿ ಈ ಆಸ್ತಿಯಿಂದ ಇಷ್ಟು ವರ್ಷ ಯಾರು ಅಕ್ರಮ ಹಣ ಸಂಪಾದನೆ ಮಾಡಿದ್ದಾರೋ ಅವರ ಬ್ಯಾಂಕ್ ಅಕೌಂಟ್ಗಳ ಮೇಲೆ ಇಡಿ ತನಿಖೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಭ್ರಷ್ಟಾಚಾರಿಗಳ ಬೇರುಗಳನ್ನ ಕತ್ತರಿಸುವ ಕೆಲಸ ಯುದ್ಧೋಪಾದಿಯಲ್ಲಿ ಸಾಗಿದೆ. ಯೋಗಿ ಸರ್ಕಾರದ ಈ ಬಿಗ್ ಶಾಕ್ ನಿಂದಾಗಿ ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಮತ್ತು ಕೆಲವು ಸೆಕ್ಯುಲರ್ ವಾದಿಗಳಿಗೆ ಎಲ್ಲಿಲ್ಲದ ಉರಿ ಶುರುವಾಗಿದೆ. ಬಿಜೆಪಿ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಧಾರ್ಮಿಕ ಆಸ್ತಿಯನ್ನ ಕಸಿದುಕೊಳ್ತಾ ಇದೆ ಅಂತ ಅಳಲು ತೊಡ್ತಾ ಇದ್ದಾರೆ. ಆದ್ರೆ ಇವರ ಹಿಂದಿನ ಹೊಟ್ಟೆಯುರಿ ಇರುವುದು ಧರ್ಮದ ಮೇಲೆಲ್ಲ, ಬದಲಾಗಿ ತಮ್ಮ ಕರಾಳ ಲ್ಯಾಂಡ್ ಮಾಫಿಯಾ ಸಾಮ್ರಾಜ್ಯ ಕುಸಿದು ಹೋಗ್ತಾ ಇದೆ ಅಂತ. ಇಷ್ಟು ವರ್ಷ ಕಾನೂನುಗಳನ್ನ ಗಾಳಿಗೆ ತೂರಿ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಗಳಿಸಿದಂತಹ ಸಾವಿರಾರು ಕೋಟಿ ಆಸ್ತಿ ಈಗ ಕೈತಪ್ಪಿ ಹೋಗ್ತಾ ಇರುವುದು ಇವರ ಗೋಳಾಟಕ್ಕೆ ಅಸಲಿ ಕಾರಣವಾಗಿದೆ. ಹಾಗಾದ್ರೆ ವಾಪಸ್ ಬಂದಿರುವಂತಹ ಈ 31,000 ಬಂಜರು ಮತ್ತು ಸರ್ಕಾರಿ ಭೂಮಿಗಳನ್ನ ಯೋಗಿ ಸರ್ಕಾರ ಏನ್ ಮಾಡಲಿದೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು. ಈ ಜಾಗಗಳನ್ನ ಯೋಗಿ ಆದಿತ್ಯನಾಥ್ ಅವರ ಕಂಪ್ಲೀಟ್ ಆಗಿ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಬಂಜರು ಭೂಮಿಗಳಿವೆಯೋ ಅಲ್ಲಿ ಹೊಸ ಕೈಗಾರಿಕೆಗಳನ್ನ ಸ್ಥಾಪಿಸುವುದು, ಅತ್ಯಾಧುನಿಕ ಆಸ್ಪತ್ರೆಗಳನ್ನ ನಿರ್ಮಿಸುವುದು, ಶಾಲೆ ಮತ್ತು ಕಾಲೇಜುಗಳನ್ನ ಕಟ್ಟುವುದು ಸರ್ಕಾರದ ಗುರಿಯಾಗಿದೆ. ಕೇವಲ ಮಾಫಿಯಾಗಳ ಕಿಸೆ ತುಂಬುತ್ತಾ ಇದ್ದ ಜಾಗದಲ್ಲಿ ಇನ್ನು ಮುಂದೆ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿಸುವಂತಹ ಅಭಿವೃದ್ಧಿಯ ಕೇಂದ್ರಗಳು ಕೂಡ ತಲೆ ಎತ್ತಲಿವೆ. ಇನ್ನು ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಯೋಗಿ ಮಾಡೆಲ್ ಕ್ಲೀನ್ ಅಪ್ ಆಪರೇಷನ್ ಈಗ ನಮ್ಮ ಕರ್ನಾಟಕ ಸೇರಿದಂತೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಅಕ್ಷರಶಃ ಒಂದು ಭಾರಿ ದೊಡ್ಡ ದಿಕ್ಸೂಚಿಯಾಗಿದೆ. ಕರ್ನಾಟಕದಲ್ಲೂ ಕೂಡ ಸಾವಿರಾರು ಎಕರೆ ಸರ್ಕಾರಿ ಆಸ್ತಿಗಳು, ರೈತರ ಜಮೀನುಗಳು ಮತ್ತು ಐತಿಹಾಸಿಕ ಸ್ಮಾರಕಗಳನ್ನ ವಕ್ಫ್ ಬೋರ್ಡ್ ಅಕ್ರಮವಾಗಿ ತಮ್ಮದೆಂದು ಕ್ಲೈಮ್ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಯೋಗಿ ಆದಿತ್ಯನಾಥ್ ಅವರಂತೆ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡು ರಾಜ್ಯಾದ್ಯಂತ ಮೆಗಾ ಸರ್ವೆ ಮಾಡಿದರೆ ಇಂತಹ ಸಾವಿರಾರು ಕರಾಳ ಸತ್ಯಗಳು ನಮ್ಮಲ್ಲೂ ಕೂಡ ಬಟಾ ಬಯಲಾಗುವುದು 100ಕ್ಕೆ 100% ಗ್ಯಾರಂಟಿ. ಭ್ರಷ್ಟಾಚಾರವನ್ನ ಬೇರು ಸಹಿತ ಕಿತ್ತು ಹಾಕಲು ಇಂತಹ ಉಕ್ಕಿನ ಅತಿ ಅವಶ್ಯಕ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ರದ್ದಾಗಿರುವಂತಹ ಈ 31,000 ವಕ್ಫ್ ಆಸ್ತಿಗಳ ಪ್ರಕರಣ ಕೇವಲ ಒಂದು ರಾಜ್ಯದ ಆಡಳಿತಾತ್ಮಕ ನಿರ್ಧಾರವಲ್ಲ, ಬದಲಾಗಿ ಅದೊಂದು ರಾಷ್ಟ್ರೀಯ ಸಂಪತ್ತಿನ ರಕ್ಷಣೆಯ ಭಾರಿ ದೊಡ್ಡ ಮೈಲುಗಲ್ಲು. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದೇಶದ ಆಸ್ತಿಯನ್ನ ಯಾರು ಬೇಕಾದ್ರೂ ಕೂಡ ಲೂಟಿ ಮಾಡಬಹುದು ಎನ್ನುವ ಕರಾಳ ವ್ಯವಸ್ಥೆಗೆ ಯೋಗಿ ಆದಿತ್ಯನಾಥ್ ಅವರು ಇಟ್ಟಿರುವಂತಹ ಅಂತಿಮ ಮಳೆ ಇದಾಗಿದೆ. ಕಬಳಿಕೆಯಾಗಿದ್ದ ಸಾವಿರಾರು ಎಕರೆ ಭೂಮಿ ಈಗ ಮತ್ತೆ ಸಾರ್ವಜನಿಕ ಅಭಿವೃದ್ಧಿಗೆ ಬಳಕೆಯಾಗ್ತಾ ಇರುವುದು ನಮ್ಮ ಭಾರತದ ಉಕ್ಕಿನ
ಇಚ್ಛಾಶಕ್ತಿಯನ್ನ ತೋರಿಸ್ತಾ ಇದೆ. ಸೊ ನಿಮ್ಗೆ ಏನನ್ಸುತ್ತೆ? ಹಳೆಯ ಕರಾಳ ಆದೇಶವನ್ನ ರದ್ದು ಮಾಡಿ 31,000 ಅಕ್ರಮ ವಕ್ಫ್ ಆಸ್ತಿಗಳನ್ನ ಮರಳಿ ಸರ್ಕಾರ ವಶಕ್ಕೆ ಪಡೆದುಕೊಂಡ ಯೋಗಿ ಆದಿತ್ಯನಾಥ್ ಅವರ ನಿರ್ಧಾರ 100% ಸರಿ ಅಂತ ನಿಮ್ಗನ್ಸುತ್ತಾ? ವಕ್ಫ್ ಬೋರ್ಡ್ ನ ಈ ಕರಾಳ ಶಕ್ತಿಯನ್ನ ಮೊಟಕುಗೊಳಿಸಲು ಕೇಂದ್ರ ಸರ್ಕಾರ ತರ್ತಾ ಇರುವ ವಕ್ಫ್ ತಿದ್ದುಪಡಿ ಮಸೂದೆ ಆದಷ್ಟು ಬೇಗ ಸಂಸತ್ತಿನಲ್ಲಿ ಪಾಸ್ ಆಗ್ಬೇಕು ಅಂತ ನಿಮ್ಗನ್ಸುತ್ತಾ? ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವ ಯೋಗಿ ಮಾಡೆಲ್ ಲ್ಯಾಂಡ್ ಸರ್ವೆಗಳನ್ನ ನಮ್ಮ ಕರ್ನಾಟಕ ಸೇರಿದಂತೆ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಮಾಡಬೇಕು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಲ್ಯಾಂಡ್ ಮಾಫಿಯಾದ ಅಸಲಿ ಚಿತ್ರಣವನ್ನ ಎತ್ತಿ ತೋರಿಸುವಂತಹ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.